ಸೀಸನ್ ಅಲ್ಲೇ ವರ್ಸ್ಟ್ ಅಂತ ಹೇಳ್ಬೋದು. ಈ ಸೀಸನ್ ಅಲ್ಲಿ ಸ್ಪರ್ಧಿಗಳು ಸರಿಯಾದ ಕಾರಣ ಕೊಡದೆ ನಾಮಿನೇಟ್ ಮಾಡ್ತಾ ಇದ್ದಾರೆ. ನಾಮಿನೇಟ್ ಮಾಡುವಂತಹ ಸಂದರ್ಭದಲ್ಲಿ ಯಾರು ಕೂಡ ಸರಿಯಾದ ಒಂದು ಕಾರಣನ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಬಿಗ್ ಬಾಸ್ ಅವರು ಇದರ ಮೇಲೆ ಒಂದು ಆಕ್ಟಿವಿಟಿನ ಇವತ್ತು ಕೊಟ್ಟಿದ್ದಾರೆ. ಸೊ ಅದೇ ಇವತ್ತಿನ ಒಂದು ಪ್ರೋಮೋದಲ್ಲಿ ಇರೋದು. ಸೊ ಈ ಮನೆಯಲ್ಲಿ ಯಾರು ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಇರುವವರು, ಅಂದ್ರೆ ಯಾರು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಯೋಗ್ಯತೆ ಇಲ್ಲ, ಅವರನ್ನ ನೀವು ಆಯ್ಕೆ ಮಾಡ್ಬೇಕಂತ ಇಲ್ಲಿ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲ ಸ್ಪರ್ಧಿಗಳು ತಮ್ಮ ಒಂದು ಅಲ್ಲಿ ಡಿಸ್ಲೈಕ್ ಅನ್ನುವಂತ ಒಂದು ಸ್ಟಿಕ್ಕರ್ ಇದೆ, ಆ ಸ್ಟಿಕ್ಕರ್ನ ಹಣೆ ಮೇಲೆ ಹಚ್ಚಿ ಅವರು ಯಾಕೆ ಇದಕ್ಕೆ ಸರಿಯಾದ ನಿರ್ಧಾರವನ್ನ ಕೊಡೋದಕ್ಕೆ ಯೋಗ್ಯತೆ ಅವರಿಗೆ ಇಲ್ಲ ಅಂತ ಇಲ್ಲಿ ಹೇಳ್ಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಇಲ್ಲಿ ಆಯ್ಕೆ ಮಾಡಿದ್ದಾರೆ. ಸೊ ಆಯ್ಕೆ ಆದಂತಹ ಸ್ಪರ್ಧೆ ಯಾರು ಅಂತಂದ್ರೆ ರಕ್ಷಿತಾಗೂ ಕೊಟ್ಟಿದ್ದಾರೆ, ಗಿಲ್ಲಿಗೆ ಕೊಟ್ಟಿದ್ದಾರೆ, ಅಶ್ವಿನಿ ಕೊಟ್ಟಿದ್ದಾರೆ, ಧನುಷ್ ಅವರಿಗೆ ಕೊಟ್ಟಿದ್ದಾರೆ, ಅಭಿ ಅವರಿಗೆ ಕೊಟ್ಟಿದ್ದಾರೆ. ಸೊ ಈ 4 ಜನ ಹಣೆ ಮೇಲೆ ಡಿಸ್ಲೈಕ್ ಸ್ಟಿಕ್ಕರ್ನ ಸ್ಪರ್ಧಿಗಳು ಅಂಟಿಸಿದ್ದಾರೆ. ಸೊ ಕಾರಣ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇಲ್ಲಿ ರಕ್ಷಿತಾ ಅವರಿಗೆ ತುಂಬಾ ಓಟ್ಗಳು ಬಂದಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ರಕ್ಷಿತಾ ಅವರು ಸರಿಯಾದ ನಿರ್ಧಾರ ಕೊಡ್ತಾರಾ ಕೊಡಲ್ವಾ ಅನ್ನೋದು ಮಾತಾಡೋಣ. ಗಿಲ್ಲಿ ಕೊಡ್ತಾರಾ ಕೊಡಲ್ವಾ ಅನ್ನೋ ಮಾತಾಡೋಣ. ಅಶ್ವಿನಿ ಅವರು ಕೊಟ್ಟಿದ್ದಾರೆ, ಅವ್ರದ್ದು ಕೂಡ ಮಾತಾಡೋಣ. ಧನುಷ್ ಅವ್ರದ್ದು ಕೊಟ್ಟಿದ್ದಾರೆ, ಅವ್ರದ್ದು ಕೂಡ ಮಾತಾಡೋಣ. ಅಭಿ ಅವರು ಕೊಟ್ಟಿದ್ದಾರೆ, ಅವ್ರದ್ದು ಕೂಡ ಇಲ್ಲಿ ಮಾತಾಡೋಣ. ಸೊ ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಇದಾಗಿದೆ. ರಕ್ಷಿತಾ ಅವರಿಗೆ ಟೋಟಲ್ ಆಗಿ 6 ಡಿಸ್ಲೈಕ್ ಸ್ಟಿಕ್ಕರ್ಗಳು ಹಣೆ ಮೇಲೆ ಅಂಟಿಸಿದ್ದಾರೆ. ಸೊ ಇದರಲ್ಲಿ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ 4 ಜನ ಇವರಿಗೆ ಸ್ಟಿಕ್ಕರ್ನ ಅಂಟಿಸಿದ್ದಾರೆ. ಯಾರಪ್ಪ ಅಂತಂದ್ರೆ ಅಭಿ, ಸ್ಪಂದನ, ಕಾವ್ಯ, ಧನುಷ್ ಅವರು ರಕ್ಷಿತಾ ಅವರಿಗೆ ಒಂದು ಸ್ಟಿಕ್ಕರ್ನ ಅಂಟಿಸ್ಬಿಟ್ಟು ಸರಿಯಾದ ನಿರ್ಧಾರನ ಕೊಡ್ತಾ ಇಲ್ಲ. ಸೊ ಇವರು ಕೊಡುವಂತ ನಿರ್ಧಾರಕ್ಕೂ ನಾಮಿನೇಟ್ ಮಾಡುವ ಒಂದು ಸಂದರ್ಭಕ್ಕೂ ಯಾವುದೇ ರೀತಿಯ ಒಂದು ಹೊಂದಾಣಿಕೆ ಆಗ್ತಾ ಇಲ್ಲ. ಸೊ ಒಂದು ಯಾವುದೇ ಕಾರಣ ಕೊಡ್ಬೇಕಾದ್ರೆ ಒಂದು ಸರಿಯಾದ ಒಂದು ಕಾರಣ, ಸರಿಯಾದ ನಿರ್ಧಾರವನ್ನ ರಕ್ಷಿತಾ ಅವರು ಕೊಡ್ತಾ ಇಲ್ಲ. ಅವರು ಒಂದು ಯಾವ ಒಂದು ತಲೆ ಇಟ್ಕೊಂಡು ಅಲ್ಲಿಂದಲ್ಲೇ ವಿಚಾರ ಮಾಡಿ ಕೊಡ್ತಾರೆ. ಅಲ್ಲ ಅಂದ್ರೆ ಇವ್ರು ಹಂಗೆ ಇವ್ರು ಹಿಂಗೆ ಅಂತ ಸಡನ್ ಆಗಿ ಕೊಟ್ಬಿಡ್ತಾರೆ. ಆದ್ರೆ ಒಂದು ವಾರದ ಆಟವನ್ನು ನೋಡಿ ಅಲ್ಲಿ ಕೊಡ್ಬೇಕಾಗತ್ತೆ. ಸೊ ಇದು ಇಲ್ಲಿ ರಕ್ಷಿತಾ ಅವರು ತಪ್ಪು ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಸರಿಯಾದ ನಿರ್ಧಾರವನ್ನ ರಕ್ಷಿತಾ ಅವರು ಕೊಡ್ತಾ ಇಲ್ಲ. ಅವರು ತೆಗೆದುಕೊಳ್ಳುವಂತ ನಿರ್ಧಾರ ಯಾವುದು ಕೂಡ ಸರಿಯಾಗಿರಲ್ಲ ಅಂತ ಇಲ್ಲಿ ಅವರಿಗೆ ಬೆರಳು ಮಾಡಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಟೋಟಲ್ ಆಗಿ 6 ಡಿಸ್ಲೈಕ್ ಬಟನ್ಗಳನ್ನ ಅವರಿಗೆ ಹಣೆ ಮೇಲೆ ಅಂಟಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ನಾನು ಒಂದು 2-3 ಕಡೆ ನೋಡಿದೆ, ಅಲ್ಲಿ ಅವರು ಡಿಸಿಷನ್ನ ಸರಿಯಾಗಿ ತಗೊಳ್ಳಿಲ್ಲ ಅಂತ ನನಗೂ ಅನಿಸ್ತು. ಬಟ್ ಅವ್ರಷ್ಟೇ ಅಲ್ಲ, ಪ್ರತಿಯೊಬ್ಬರು ಮನೆಯಲ್ಲಿ ಇವರು ಯಾರು ಕೂಡ ಸರಿಯಾದ ನಿರ್ಧಾರವನ್ನ ತಗೋತಾ ಇಲ್ಲ. ಇಲ್ಲಿ ರಕ್ಷಿತಾ ಅವರನ್ನೇ ಮಾತ್ರ ಬ್ಲೇಮ್ ಮಾಡೋದಲ್ಲ, ಅವರೊಬ್ಬರೇ ಸರಿಯಾದ ಕಾರಣ ಕೊಡ್ತಾ ಇಲ್ಲ ಅಂತಂದ್ರೆ ಇಲ್ಲ, ಯಾರು ಕೂಡ ಸರಿಯಾದ ಕಾರಣ ಕೊಡ್ತಾ ಇಲ್ಲ. ಸೊ ಇಲ್ಲಿ ಗಿಲ್ಲಿ ಅವರು ಕೂಡ ಕೊಟ್ಟಿದ್ದಾರೆ, ಅವರು ಕೂಡ ಒಂದೆಲ್ಲೋ ಕಡೆ ಎಳೆಯುವುದ್ರ ಅಂತ ಅನ್ಸುತ್ತೆ. ಅದನ್ನು ಇಲ್ಲಿ ರಾಶಿಕಾ ಬಂದ್ಬಿಟ್ಟು ಹಣೆ ಮೇಲೆ ಸ್ಟಿಕ್ಕರ್ ಕೊಡ್ತಾಳೆ. ಆ ತಾಯಿ ಮಹಾತಾಯಿ ಅವಳಿಗೆ ಸರಿಯಾದ ನಿರ್ಧಾರ ಕೊಡಕ್ ಬರಲ್ಲ, ಅಂದ್ರೆ ಒಂದು ಕಾರಣ ಕೊಡಕ್ ಬರಲ್ಲ. ನಾವೇನ್ ಮಾಡ್ಬೇಕಾದ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ನಿಮಗೆ ಸರಿಯಾದ ಒಂದು ನಿರ್ಧಾರ ಕೊಡುವ ಯೋಗ್ಯತೆ ಇಲ್ಲ ಅಂತ ಸ್ಟಿಕ್ಕರ್ ಅನಿಮಲಿಸ್ತಾ ಅಂತಂದ್ರೆ ಇದು ನಗೆಗೀಡಾಗುವಂತ ಒಂದು ವಿಷಯ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಗಿಲ್ಲಿ ನಡೆದು ಎಲ್ಲರೂ ಕೂಡ ಯಾರು ಕೂಡ ಸರಿಯಾದ ಒಂದೊಂದು ರೀಸನ್ ಸರಿಯಾಗಿ ಕೊಡ್ತಾ ಇಲ್ಲ, ಅದನ್ನ ಒಪ್ಕೋತೀನಿ. ಬಟ್ ರಾಶಿಕಾ ಅವರು ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಟಾರ್ಗೆಟ್ ಮಾಡಿ ನನ್ನನ್ನ ನೀನು ಮಾಡಿದೆಯಲ್ಲ, ಸೊ ನಿನ್ನ ಮೇಲೆ ನಾನು ಶೇಡ್ ತಿರ್ಸ್ಕೊತೀನಿ ಅನ್ನೋ ಒಂದು ವಿಚಾರ ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಎಲ್ಲದರಲ್ಲೂ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಅವರ ಬುದ್ಧಿ ಏನು ಅಂತ ಇಲ್ಲಿ ಎಲ್ಲರಿಗೂ ಗೊತ್ತಾಗುವಂತ ವಿಷಯ. ಸೊ ಅಶ್ವಿನಿ ಅವರು ಅಶ್ವಿನಿಗೆ ಗಿಲ್ಲಿ ಅವರು ಕೊಟ್ಟಿದ್ದಾರೆ. ಸೊ ಅವರು ಮೇ ಬಿ ಒಂದು ಕಾರಣ ತಗೊಳ್ಳುವಂತ ಸಮಯದಲ್ಲಿ ಅಡಿಯಿರಬೇಕು ಅದಕ್ಕೂ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗಿಲ್ಲಿ ಒಂದು ಕೊಟ್ಟಿದ್ದಾರೆ, ಗಿಲ್ಲಿಗೆ ಒಂದು ಸಿಕ್ಕಿದೆ, ಮತ್ತೆ ಅಶ್ವಿನಿ ಮೇಡಮ್ ಒಂದು ಸಿಕ್ಕಿದೆ. ಗಿಲ್ಲಿಗೆ ರಾಶಿಕಾ ಅವರ ಕೊಟ್ಟರೆ ಅಶ್ವಿನಿ ಅವರಿಗೆ ಗಿಲ್ಲಿ ಅವ್ರು ಕೊಟ್ಟಿದ್ದಾರೆ. ಸೊ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋ ಯೋಗ್ಯತೆ ಇಲ್ಲ ಅಂತ. ಸೊ ಇಲ್ಲಿ ಧನುಷ್ ಅವರಿಗೆ 3 ಸಿಕ್ಕಿದೆ. ಸೊ ಇಲ್ಲಿ ಪ್ರೊಮೋದಲ್ಲಿ ತೋರಿಸಿದ್ದು 2 ಕೊಟ್ಟಿರುವಂತದ್ದು, ನೀವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋ ಯೋಗ್ಯತೆ ನಿಮಗಿಲ್ಲ ಅಂತ ಇಲ್ಲಿ 2 ಸ್ಪರ್ಧಿಗಳು ಕೊಟ್ಟಿದ್ದಾರೆ. ಯಾರಪ್ಪ ಅಂತಂದ್ರೆ ಮಾಳು ಮತ್ತೆ ರಘು ಅವರು ಧನುಷ್ ಅವರಿಗೆ ಕೊಟ್ಟಿದ್ದಾರೆ. ಮೇ ಬಿ ನನಗೆ ಅನ್ಸೋ ಪ್ರಕಾರ ನಂಬರ್ ಅಲ್ಲಿ ಕೊಡುವಂತ ಸಂದರ್ಭದಲ್ಲಿ 11 ನಂಬರ್ ಮಾಳು ಕೊಟ್ಟರೆ 6 ನಂಬರ್ ಅಲ್ಲಿ ರಘು ಕೊಟ್ಟಿರ್ತಾರೆ. ಸೊ ಅಲ್ಲೇ ಏನೋ ಒಂದು ಸ್ಟ್ಯಾಂಡ್ ತಗೊಳ್ಳಲ್ಲ ಪ್ರತಿಯೊಬ್ಬರು ಸ್ಟ್ಯಾಂಡ್ ತಗೊಳ್ಳಲ್ಲ ಅಂತ ಹೇಳ್ಕೊತ ಬಂದ್ರು, ಸರಿಯಾದ ರೀಸನ್ ಕೊಡ್ಲಿಲ್ಲ ಅಂತ ಅನಿಸ್ತು. ಅದನ್ನೇ ಮೇ ಬಿ ಇಲ್ಲಿ ಅವ್ರು ಹೇಳಿ ಆ ಒಂದು ಸ್ಟಿಕ್ಕರ್ನ ಹಣೆ ಮೇಲೆ ಅಂಟಿಸಿರ್ಬೋದು ಅಂತ ನನಗೆ ಅನಿಸುತ್ತೆ. ಬಟ್ ಪ್ರತಿಯೊಬ್ಬರು ಕೂಡ ತೆಗೆದುಕೊಳ್ತಲ್ಲ, ಏನ್ ಮಾಡೋಕ್ಕಾಗಲ್ಲ ಇಲ್ಲಿ. ಇನ್ನೊಂದು ಅಭಿಗೆ ರಕ್ಷಿತಾ ಅವರು ಬಂದು ನೀವು ಸರಿಯಾದ ಒಂದು ಕಾರಣ ಕೊಡ್ತಾ ಇಲ್ಲ ಅಂತ ಅಲ್ಲಿ ಹೇಳ್ತಾರೆ. ಹೌದು, ಕರೆಕ್ಟ್, ಅವರು ಕೂಡ ಸರಿಯಾದ ಒಂದು ರೀಸನ್ ಕೊಡ್ಲಿಲ್ಲ. ಎಲ್ಲಿ ಅಂತಂದ್ರೆ ಈಗ ಅವರು ಮ್ಯಾನೇಜರ್ ಆದಂಥ ಸಂದರ್ಭದಲ್ಲಿ ಪಾಯಿಂಟ್ ಅನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಸರಿಯಾದ ಕಾರಣ ಕೊಟ್ಟು ಯಾರಿಗೊಂದು ಪಾಯಿಂಟ್ ಅನ್ನ ಸಮಬಲವಾಗಿ ಯಾರಿಗೂ ಹಂಚಲಿಲ್ಲ ಅಂತ ಅನಿಸ್ತು, ಫೇವರಿಸಮ್ ಮಾಡಿರೋದು ಅನಿಸ್ತು. ಸೊ ಇನ್ನೊಂದು ಕಡೆ ಮತ್ತೊಂದು ಕಡೆ ಕೂಡ ಅವರು ಸ್ವಲ್ಪ ಎಡುತ್ತಾರೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಈ ಒಂದು ಸ್ಟಿಕ್ಕರ್ನ ರಕ್ಷಿತಾ ಅವರು ಹಚ್ಚಿದ್ದಾರೆ. ಟೋಟಲ್ ಆಗಿ ಇಲ್ಲಿ ಹೇಳ್ಬೇಕಂದ್ರೆ ರಕ್ಷಿತಾ ಅವರಿಗೆ 6 ಬಂದ್ರೆ, ಗಿಲ್ಲಿಗೆ 1 ಬಂದಿದೆ, ಅಶ್ವಿನಿ ಮೇಡಮ್ 1 ಬಂದಿದೆ, ಧನುಷ್ ಅವರಿಗೆ 3 ಸ್ಟಿಕ್ಕರ್ಗಳನ್ನ ಹಚ್ಚಿದ್ದಾರೆ, ಅಭಿ ಅವರಿಗೆ 1 ಸ್ಟಿಕ್ಕರ್ನ ಇಲ್ಲಿ ಹಂಚಿದ್ದಾರೆ. ಇದು ಇಷ್ಟು ಪ್ರೋಮೋದಲ್ಲಿ ಕಾಣ್ತಾ ಇರೋದು. ಸೊ ನಿಮಗೆ ಯಾರು ಅನಿಸುತ್ತೆ, ಯಾರು ಸರಿಯಾದ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಪ್ರಕಾರ ಯಾರು ಕೂಡ ಸರಿಯಾದ ನಿರ್ಧಾರ ತೆಗೆದುಕೊಳ್ತಲ್ಲ. ಈ ಸೀಸನ್ ಅಲ್ಲಿ ವರ್ಸ್ಟ್ ಸೀಸನ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಆಡ್ತಾ ಇಲ್ಲ, ಇಲ್ಲಿ ಎನಿಮಿ ತರ ಆಡ್ತಾ ಇದ್ದಾರೆ, ಒಬ್ಬರನ್ನ ದ್ವೇಷಿಸೋ ತರ ಆಡ್ತಾ ಇದ್ದಾರೆ. ಸೊ ಅವ್ರು ನಂಗೆ ಕೊಟ್ಟಿದ್ದಾರೆ, ನಾನು ಅವ್ರಿಗೆ ಕೊಡ್ತೀನಿ. ಅವ್ರು ಚೆನ್ನಾಗಿ ಆಡ್ಲಿ ಬಿಡ್ಲಿ ಅದು ನನಗೆ ಗೊತ್ತಿಲ್ಲ, ನನಗೆ ಅವ್ರು ಕೊಟ್ಟರು ನಾನು ಅವ್ರಿಗೆ ಕೊಡ್ತೀನಿ. ಈ ರೀತಿ ಇಲ್ಲಿ
ಕಾರನ್ನ ಕೊಟ್ಕೊಂಡು ನಾಮಿನೇಟ್ ಮಾಡೋದಾಗಿರ್ಬೋದು ಮತ್ತೊಂದಾಗಿರ್ಬೋದು ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಇದರ ಬಗ್ಗೆ ದಯವಿಟ್ಟು ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾಗಿದೆ ಇವತ್ತಿನ ಪ್ರೊಮೋದ ವಿಡಿಯೋ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ನಮಸ್ಕಾರ.